ಹಾಯ್ ಸ್ನೇಹಿತರೆ ನಮಸ್ಕಾರ. ಸ್ವರ್ಗ ಅಂತೂ ಮೇಲಿಲ್ಲ, ನನಗಂತೂ ಸ್ವರ್ಗ ಅಂತೂ ಊಟದಲ್ಲೇ ಇದೆ. ಇವತ್ತು ಬೆಳ್ಳುಳ್ಳಿ ಬದನೆಕಾಯಿ ಇಟ್ಕೊಂಡು ಸ್ಪೈಸಿಯಾಗಿ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ, ಅಥವಾ ಮೊಸರನ್ನಕ್ಕೂ ಸೂಪರಾಗಿರುತ್ತೆ. ತಮ್ಮ ಮನೇಲಿ ತಾವು ಟ್ರೈ ಮಾಡಿ ಟೇಸ್ಟ್ಗೆ ಕಳೆದೋಗ್ತೀರಾ. ಬಿಸಿನೀರಲ್ಲಿ ಬಾಡಿಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ 10 ನಿಮಿಷ ಮುಂಚೆ ನೆನೆಸಿಟ್ಟು ಜಾರ್ಗೆ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಪೇಸ್ಟಾಗಿ ರುಬ್ಕೊಳ್ಳಿ. ಬದನೆಕಾಯಿ ತಂದು ಇದನ್ನು 3 ಭಾಗ ಪೀಸಾಗಿ ಕಟ್ ಮಾಡಿ, ಆ ಪೀಸ್ ಕಟ್ ಮಾಡಿದ ಮೇಲೆ ಮಾರ್ಕ್ ಹಾಕ್ಕೊಳ್ಳಿ. ಯಾಕೆ ಹೇಳಿ, ಖಾರ ಹಚ್ತೀವಲ್ಲ, ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡ್ಲಿ ಅಂದ್ಬಿಟ್ಟು ಚೆನ್ನಾಗಿ ಮಾರ್ಕ್ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಹಾಕಿ ರಪ ರಪ ಅಂತ 2 ಸೈಡ್ ತಿರುಗಿಸಿ ಹಚ್ಚಿ. ನಿಮ್ಮ ಮನೆಯಲ್ಲಿ ಎಂತಿ ಆಗಲಿ, ತಂಗಿ ಆಗಲಿ, ತಾಯಿ ಆಗಲಿ ಕೋಪ ಮಾಡಿಕೊಂಡ್ರೆ ಖಂಡಿತ ಈ ಥರ ಒಂದು ಸಲ ಮಾಡಿಕೊಡಿ, ನಿಮ್ಮ ಮೇಲೆ ಫಿದಾಗ್ಬಿಡ್ತಾರೆ. ಅರ್ಥ ಆಯ್ತಾ ಗಾಯ್ಸ್? ಸ್ವಲ್ಪ ಎಣ್ಣೆ ಬಿಟ್ಟು 2 ಸೈಡ್ ರೋಸ್ಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು ಬದನೆಕಾಯಿ ಫ್ರೈ. ಬಿಸಿ ಬಿಸಿ ಅನ್ನ ಇಟ್ಕೊಂಡು ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ. ಸ್ಟವ್ ಮುಂದೆ ನಿಂತೀರ, ಅವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೋ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.